ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ದೀಪಿಕಾ, ನಾವೆಲ್ಲ ಮನೆಯವ್ರು ಇಷ್ಟು ಖುಷಿಯಾಗಿದ್ದೀವಿ, ನೀನು ಯಾಕೆ ಅಡಗೋಲಜ್ಜಿ ಥರ ಮುಖ ಮಾಡ್ಕೊಂಡಿದ್ಯಾ? ಎಲ್ಲದನ್ನು ನಾನು ಹೇಳಿನೇ ಅರ್ಥ ಮಾಡ್ಕೋಬೇಕಾ? ಅಲ್ಲ, ನೀನು ಹೇಳಿನೇ ನನಗೇನು ಅರ್ಥ ಆಗಲ್ಲ, ನೀನು ಹೇಳದೆ ಬೇರೆ ನಾನು ಅರ್ಥ ಮಾಡ್ಕೋಬೇಕಾ? ಮದ್ವೆ ಆದ್ಮೇಲೆ ಹೆಂಡತಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವಳು ಹೇಳ್ದೇನೆ ತಿಳ್ಕೋಬೇಕು. ಅಭಿ, ಹೆಂಡತಿಯರು ಯಾವಾಗ ಖುಷಿಯಾಗಿರ್ತಾರೆ, ಯಾವಾಗ ಸಿಟ್ಟಾಗ್ತಾರೆ, ಯಾವ ಕಾರಣಕ್ಕೆ ಮುನಿಸ್ಕೋತಾರೆ, ಇದನ್ನ ಇದುವರೆಗೂ ಯಾವ ಗಂಡಂದ್ರು ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಎಲ್ಲಾ ಗಂಡಂದ್ರು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ತಮ್ಮ ತಪ್ಪು ಇರ್ಲಿ ಇಲ್ಲದೆ ಇರ್ಲಿ, ಹೆಂಡತಿಯರು ಮುನಿಸ್ಕೊಂಡಾಗ ಕ್ಷಮೆ ಕೇಳ್ಬಿಡ್ಬೇಕು. ಒಳ್ಳೆ ಟಿಪ್ಸ್ ಕೊಟ್ಟೆ ನೋಡೋಣ. ಹೆಂಡತಿರು ಮುನಿಸ್ಕೊಂಡಾಗ ಸಮಾಧಾನ ಮಾಡೋದನ್ನ ಗಂಡಸರು ಕಲ್ತಿರ್ಬೇಕು. ಈಗ ನೋಡಿ ಚಿಕ್ಕಪ್ಪ, ನನ್ನ ಹೆಂಡತಿ ಕೋಪನ ಹೇಗೆ ಕರಗಿಸ್ತೀನಿ ಅಂತ. ಹೆಣ್ಮಕ್ಳು ಊಟ ಮಾಡೋದನ್ನ ಬೇಕಾದ್ರೂ ಮರೀತಾರೆ ಹೊರತು, ಆದ್ರೆ ಮೇಕಪ್ ಮಾಡ್ಕೊಳ್ಳೋದನ್ನ ಮಾತ್ರ ಯಾವತ್ತಿಗೂ ಮರೆಯಲ್ಲ. ಹೆಣ್ಮಕ್ಳಿಗೆ ಅಲಂಕಾರನೇ ಅಂದ, ಅದರಲ್ಲೂ ಈಗಿನ ಕಾಲದ ಹೆಣ್ಮಕ್ಳಿಗೆ ಮೇಕಪ್ ಮಾಡ್ಕೊಳ್ಳೋದು ಜನ್ಮಸಿದ್ಧ ಹಕ್ಕು. ಈ ನಿನ್ನ ಅಲಂಕಾರಕ್ಕೆ ನನ್ನಿಂದ ಏನಾದರೂ ಅಪಚಾರ ಆಗಿದ್ರೆ ಈ ನಿನ್ನ ಪ್ರೀತಿಯ ಗಂಡನ್ನ ಕ್ಷಮಿಸ್ಬಿಡು. ಥ್ಯಾಂಕ್ ಯು ಸೋ ಮಚ್ ಅಭಿ. ಹೆಂಡತಿನ ಅರ್ಥ ಮಾಡ್ಕೊಳ್ಳೋ ನಿನ್ನಂತ ಗಂಡ ಸಿಕ್ಕಿರೋದು ನನಗೆ ಅತಿ ದೊಡ್ಡ ಗಿಫ್ಟ್. ಶಬಾಷ್ ಮಗನೇ, ಹೆಂಡತಿಯನ್ನ ಒಲಿಸ್ಕೊಳ್ಳೋ ಕಲೆನ ಕರಗತ ಮಾಡ್ಕೊಂಡಿದ್ಯಾ. ಇನ್ನು ನಿನ್ನ ಜೀವನ ಪಾವನ ಆಗತ್ತೆ. ನನಗೇನು ಗಿಫ್ಟ್ ತರಲಿಲ್ವಾ? ಅಯ್ಯೋ ಪುಣ್ಯ, ನಿನಗೂ ಗಿಫ್ಟ್ ತರಬೇಕಾಗಿತ್ತಾ? ಸಾರಿ, ನನಗೆ ಫ್ಲ್ಯಾಶೇ ಆಗಿಲ್ಲ. ಹೌದಾ, ಹೋಗ್ಲಿ ಬಿಡಿ. ನಿನಗೆ ಗಿಫ್ಟ್ ತರೋದು ಮರೆಯೋಕ್ಕಾಗತ್ತಾ? ಏನಿದು? ಇದು ಮೇಕಪ್ ಕಿಟ್. ಏನು ಅಣ್ಣ ತಮ್ಮ ಇಬ್ರು ಒಂದೇ ತರ ಗಿಫ್ಟ್ ಕೊಟ್ಟಿದ್ದೀರಾ? ಅಭಿ, ಏನಿದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತಾ? ಇಲ್ಲ, ಮಾತ್ರ ಏನಿಲ್ಲ. ಇಬ್ರಿಗೂ ಹೆಂಡತಿದಿರಿಗೆ ಒಂದೇ ಥರದ ಗಿಫ್ಟ್ ತನ್ನಿ ಅಂತ ಐಡಿಯಾ ಕೊಟ್ಟಿದ್ದೆ ನಾನು. ಮಹೇಶ, ಅದ್ಯಾಕೋ ಆ ಥರ? ಅಣ್ಣ, ನನಗೆ ಈ ಹೆಂಗಸರು ಬುದ್ಧಿ ಗೊತ್ತಿಲ್ವಾ? ಅವ್ರಿಗೆ ಏನೇ ಕೊಟ್ಟರು ಅದನ್ನ ಇನ್ನೊಬ್ರ ಜೊತೆ ಕಂಪೇರ್ ಮಾಡಿ ನೋಡ್ತಾರೆ. ತನಗೆ ಬಂಗಾರದ ಗೊಂಬೆ ಸಿಕ್ಕರು ಇನ್ನೊಬ್ರು ಮಣ್ಣಿನ ಗೊಂಬೆ ಮೇಲೆ ಕಣ್ಣು. ನನ್ನ ಹತ್ರ ಇರೋ ಗಿಫ್ಟ್ಗಿಂತ ಅವಳ ಗಿಫ್ಟೇ ಚೆನ್ನಾಗಿದೆ ಅನ್ನೋ ಅಸಮಾಧಾನ. ಹೌದಪ್ಪ, ಅದಕ್ಕೆ ಚಿಕ್ಕಪ್ಪ ನಮ್ಮಿಬ್ಬರಿಗೂ ಒಂದೇ ಥರ ಗಿಫ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಅಲ್ಲ, ನಾವೇನ್ ಚಿಕ್ಕ ಮಕ್ಳ ಒಬ್ರಿಗೊಬ್ರು ಗಿಫ್ಟ್ ನೋಡ್ಕೊಂಡು ಕಿತ್ತಾಡಕ್ಕೆ? ಚಿಕ್ಕ ಮಕ್ಳನ್ನ ಹೇಗೋ ಸಂಭಾಳಿಸ್ಬೋದು, ಹೆಂಡತಿಯರನ್ನ ಸಂಭಾಳಿಸೋದಕ್ಕೆ ಆ ದೇವ್ರ ಕೈಲೂ ಆಗ್ತಿಲ್ಲ. ನೀವು ನಿಮ್ಮ ಹೆಂಡತಿಗೆ ಇದೇ ತರ ಗಿಫ್ಟ್ಸ್ ಕೊಡ್ತಿದ್ರಾ? ದೀಪಿಕಾ, ಏನ್ ಮಾತಾಡ್ತಿದ್ಯಾ ನೀನು? ಸಾರಿ, ಏನೋ ಫ್ಲೂನಲ್ಲಿ ಹೇಳ್ಬಿಟ್ಟೆ, ಕ್ಷಮಿಸಿ. ಕೆಲವರು ಹಾಗೆ ಅಮ್ಮ, ದೇವರು ಅರಮನೆಯಲ್ಲಿರೋ ಅವಕಾಶ ಕೊಟ್ಟರು ತಪ್ಪು ಮಾಡಿ ಸೆರೆಮನೆನ ಹುಡುಕೊಂಡು ಹೋಗ್ತಾರೆ. ಅಂಥವಳನ್ನು ಮದುವೆ ಆಗಿದ್ದು ನನ್ನ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ತಪ್ಪು. ಮಹೇಶ, ಈಗ ಯಾಕೆ ಆ ಮಾತೆಲ್ಲ ಬಿಡು.
ಅದು ಸರಿಯೇನೋ. ಪೂರ್ಣಿ, ದೀಪಿಕಾ, ನಿಮ್ಮ ಮೇಕಪ್ ಕಿಟ್ ಸರಿಯಾಗಿದೆ ನೋಡ್ಕೊಳ್ಳಿ. ಆಮೇಲೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕಿತ್ತಾಡಬಾರ್ದು. ಸಿರಿ, ಈಗ ತಾನೇ ಪೂಜೆ ಮಾಡಿದ್ಯಾ, ಮತ್ತೆ ಯಾಕೆ ನಮಸ್ಕಾರ ಮಾಡ್ತಾ ಇದೆಯಾ? ಮೊಮ್ಮಗನೇ, ನಮ್ಮಲ್ಲಿ ಸಂಪ್ರದಾಯಗಳು ಅನ್ಯೋನ್ಯತೆನ ಜಾಸ್ತಿ ಮಾಡುತ್ತೆ. ಗಂಡನ್ನ ಹೆಂಡತಿ ದೇವರು ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ಹೆಂಡತಿನ ಗಂಡ ಆದವನು ತಾಯಿಗಿಂತ ಹೆಚ್ಚಾಗಿ ಅವಳನ್ನು ಕಾಪಾಡ್ಕೋಬೇಕು. ನೋಡು, ಅವಳು ನಮಸ್ಕಾರ ಮಾಡಲಿ, ನೀನು ಅವಳಿಗೆ ಒಳ್ಳೇದಾಗಲಿ ಅಂತ ಹರಿಸಿ ಆಶೀರ್ವಾದ ಮಾಡು. ಸರಿ ಆಯ್ತು, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಲಿ. ಇವತ್ತು ಹಬ್ಬದ ದಿನ ನಾನು ಯಾವ ಸಂಪ್ರದಾಯನೂ ಬೇಡ ಅಂತ ಹೇಳಲ್ಲ. ಏನ್ ಮಾಡ್ತಿದ್ಯಾ ನೀನ್? ನನ್ನ ಕಾಲಿಗೆ ಬೀಳೋದಾ? ಇದೆಲ್ಲ ಸರಿ ಇರಲ್ಲ, ಸುಮ್ಮನೆ ಇರು. ಹೆಣ್ಣು ದೇವತೆ ಸಮಾನ, ಅವ್ರಿಗೆ ಸಲ್ಬೇಕಾಗಿರೋ ಪ್ರೀತಿ, ಗೌರವ, ವಿಶ್ವಾಸ ಎಲ್ಲ ಸೇರ್ಲೇಬೇಕು. ಸುಮ್ಮನೆ ಬಿಡು. ನಾನು ಎಂಥ ಕೆಟ್ಟವನಿರಬಹುದು. ಚಿನ್ನದಂಥ ಮುದ್ದಾದ ಸೊಸೆನ ಹಣಕ್ಕೋಸ್ಕರ ತುಂಬ ಕೆಟ್ಟದಾಗಿ ನಡೆಸ್ಕೊಂಡ್ಬಿಟ್ಟೆ. ಅಂಥದ್ರಲ್ಲೂ ಅವಳು ಒಳ್ಳೆ ಮನಸ್ಸು ನನ್ನನ್ನು ಕ್ಷಮಿಸಿ ಪ್ರೀತಿ ತೋರಿಸ್ತಿದ್ದಾಳೆ. ದೇವ್ರೆ, ಆದಷ್ಟು ಬೇಗ ನನ್ನ ಮಗ ಬರಬೇಕು. ಅವರಿಬ್ಬರು ಖುಷಿಯಾಗಿರೋದನ್ನು ನಾನು ನೋಡಬೇಕು. ಆಗಲೇ ನಾನು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಆಗೋದು. ದೊಡ್ಡವರು ಮಾಡಿದ ಪಾಪ ಮಕ್ಕಳಿಗೆ ತಟ್ಟತ್ತೆ ಅಂತಾರೆ. ದೇವ್ರೆ, ಈ ಥರ ಮಾತ್ರ ಆಗಬಾರ್ದು. ನಾನು ಮಾಡಿರೋ ಪಾಪಗಳು ನನಗೆ ತಟ್ಟಲಿ. ನನ್ನ ಮಗ ಸೊಸೆ ಸಂತೋಷವಾಗಿ 100 ಕಾಲ ಬಾಳಲಿ. ಇಷ್ಟೊತ್ತು ಯಾರು ಬಂದಿರ್ಬೋದು, ನಾನು ಹೋಗಿ ನೋಡ್ತೀನಿ. ನಾನು ಹೋಗಿ ನೋಡ್ತೀನಿ. ಶುಭಮಸ್ತು.